ಹಲೋ ಮಕ್ಕಳೇ, ಹೇಗಿದ್ದೀರಾ? ಎಲ್ಲರೂ ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು 8ನೇ ತರಗತಿ ಗಣಿತದ ಅಧ್ಯಾಯ 7 ಅಂದ್ರೆ ಭಾಗ 2ರಲ್ಲಿ ಬರುವಂತಹದ್ದು ಪರಿಮಾಣಗಳ ಹೋಲಿಕೆ ಈ ಪಾಠವನ್ನ ಮಾಡ್ತಾ ಇದ್ದೇವೆ. ಸೊ ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ ಬನ್ನಿ. ಮೊದಲಿಗೆ ಇರುವಂತಹದ್ದು ಅನುಪಾತ ಮತ್ತು ಶೇಕಡ ಕ್ರಮಗಳ ಪುನರಾವಲೋಕನ ಅಂತ ಹೇಳಿದ್ದಾರೆ. ಸೊ ಅನುಪಾತಗಳನ್ನು ಹೇಗೆ ಬರೀತಾರೆ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿರಬಹುದು. ಅನುಪಾತಗಳನ್ನ ಬರೆಯುವಾಗ ನಾವು ಯಾವಾಗ್ಲೂ ಹೇಗೆ ಬರಿತೇವೆ? ಮೊದಲಿಗೆ ಒಂದು ಸಂಖ್ಯೆ ಮತ್ತು ನೆಕ್ಸ್ಟ್ ಒಂದು ಸಂಖ್ಯೆ ಇರ್ತದೆ. ಅನುಪಾತಗಳನ್ನಂದ್ರೆ ಹೆಚ್ಚಿನದಾಗಿ ಅನುಪಾತ ಅಂದ್ರೇನು? ಅದು ಹೋಲಿಕೆ, ಎರಡು ವಸ್ತುಗಳ ಹೋಲಿಕೆ. ಈಗ ನಾನೊಂದು ಹೇಳೋದಾದ್ರೆ, ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ನನ್ನಲ್ಲಿ 20 ಪೆನ್ಸಿಲ್ ಇದೆ. 20 ಪೆನ್ಸಿಲ್ ಆಯ್ತಾ? 20 ಪೆನ್ಸಿಲ್ ಮತ್ತು 30 ಪೆನ್ನುಗಳಿದೆ. ಇದರ ಅನುಪಾತ ಹೇಗೆ ಬರೆಯುವುದು? ಈಗ 20 ಪೆನ್ಸಿಲ್ ಮತ್ತು ಈ 30 ಪೆನ್ಗಳ ಅನುಪಾತ ಬರೆ ಅಂತ ಹೇಳಿದ್ರೆ, ಅನುಪಾತ ಬರೆ ಅನ್ನೋದು ಒಂದು ಪ್ರಶ್ನೆ ಬಂದ್ರೆ 20 ಮೊದಲಿಗೆ ಬರಿತೇವೆ, ಹಾಗೆ 2 ಚುಕ್ಕೆಗಳನ್ನ ಇಡ್ತೇವೆ, ಮತ್ತೆ ಬರಿತೇವೆ 30. ಹಾಗೆ 30 ಮತ್ತು 30 ಪೆನ್ನುಗಳ ಮತ್ತು ಪೆನ್ಸಿಲ್ಗಳ ಅನುಪಾತ ಬರೆ ಅಂತ ಹೇಳಿದ್ರೆ ಹೇಗೆ ಬರಿತೇವೆ? ಮೊದಲಿಗೆ 30 ಬರಿತೇವೆ, ನಂತರ 20 ಅಂತ ಹೇಳಿ ಬರಿತೇವೆ. ಈ ಎರಡು ಮಧ್ಯೆ ಡಾಟ್ ಚಿಹ್ನೆಗಳು ಏನಿದೆ ನೋಡಿ, ಇದನ್ನ ಅನುಪಾತ ಅಂತ ಹೇಳಿ ನಾವು ಓದ್ತೇವೆ. ಇಂಗ್ಲಿಷ್ನಲ್ಲಿ ಇದನ್ನ ಈಸ್ಟು ಅಂತ ಹೇಳಿ ಓದ್ತಾರೆ. ಈಗ ಇದನ್ನ ಹೇಗೆ ಓದುದು? 20:30 ಅನ್ನೋದು. ಆಯ್ತಾ? ಯಾವುದೇ ಅನುಪಾತಗಳನ್ನ ನಾವು ಭಿನ್ನರಾಶಿ ರೂಪದಲ್ಲಿ ಕೂಡ ಬರಿಬಹುದು. ಹೇಗೆ ಬರಿತೇವೆ ಭಿನ್ನರಾಶಿ ರೂಪದಲ್ಲಿ? 20/30. ಆಯ್ತಾ? ಇಲ್ಲಿ ಏನಾಗ್ತದೆ? 0ಗೆ 0 ಕ್ಯಾನ್ಸಲ್ ಆಗ್ತದೆ. ಉತ್ತರ ಎಷ್ಟು ಬರ್ತದೆ? 2/3. ಅಂದ್ರೆ 3ನೇ 2 ಅನ್ನೋದು ಏನು ಉತ್ತರ ಆಗ್ತದೆ. ಇದ್ರದ್ದು ಉತ್ತರ ಅರ್ಥ ಆಯ್ತಲ್ವಾ? ಮೊದಲಿಗೆ ಯಾವುದೇ ಒಂದು ಅನುಪಾತ ಇದ್ದಾಗ ಮೊದಲಿಗೆ ಒಂದು ಸಂಖ್ಯೆ ಇರ್ತದೆ, ಅನಂತರ 2 ಚುಕ್ಕೆಗಳಿರ್ತದೆ. ಇದನ್ನ ಅನುಪಾತ ಅಂತ ಹೇಳ್ತೇವೆ. ಮತ್ತೆ ಬಿ ಅಂತ ಎರಡನೇ ಸಂಖ್ಯೆಯನ್ನ ಬರಿತೇವೆ. ಇದನ್ನೇ ನಾವು ಭಿನ್ನರಾಶಿಯಲ್ಲಿ ಬರೆಯುವುದಾದ್ರೆ A/B ಅನ್ನೋದು ಬರಿತೇವೆ. ಇದು ಅನುಪಾತಗಳ ಬಗ್ಗೆ. ಮತ್ತೆ ಮೇಲಿನ ಸಂಖ್ಯೆ ಕೆಳಗಿನ ಸಂಖ್ಯೆಯಿಂದ ಭಾಗ ಆಗಿ ಹೋಗ್ತದೆ ಅಂತ ಆದ್ರೆ, ಅಥವಾ ಎರಡೂ ಸಂಖ್ಯೆಗಳು ಕೂಡ ಬೇರೆ ಯಾವುದೇ ಸಂಖ್ಯೆಯಲ್ಲಿ ಭಾಗ ಆಗಿ ಹೋಗ್ತದೆ ಅಂತ ಆದ್ರೆ ನಾವು ಏನ್ ಮಾಡ್ತೇವೆ? ಅದನ್ನ ಭಾಗಿಸ್ತೇವೆ, ಇನ್ನಷ್ಟು ಅದನ್ನ ಸರಳೀಕರಣಗೊಳಿಸ್ತೇವೆ. ಇದು ಅನುಪಾತದ ಬಗ್ಗೆ. ಅನುಪಾತ ಅಂದ್ರೆ ಏನು ಅಂತ ಹೇಳಿ ನಿಮ್ಗೆ ಸ್ವಲ್ಪ ಪ್ರಮಾಣದಲ್ಲಿ ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೇನೆ. ಈಗ ಮತ್ತೊಂದು ಅಂತ ಹೇಳಿದ್ರೆ ಶೇಕಡವಾರು. ಶೇಕಡವಾರು ಅಂದ್ರೆ ಏನು? ಪರಿಮಾಣಗಳನ್ನ ಹೋಲಿಸುವ ಇನ್ನೊಂದು ವಿಧಾನ ಶೇಕಡವಾರು. ಇದನ್ನು ನಾವು ಯಾವುದನ್ನು ಹೋಲಿಸುವಾಗ ಇದನ್ನು 100ಕ್ಕೆ ಹೋಲಿಸಲಾಗ್ತದೆ. ಆಯ್ತಾ? ಉದಾಹರಣೆಗೆ 20% ಅಂತ ಹೇಳಿದ್ರೆ 20 ಬರ್ದು ಈ ರೀತಿಯ ಒಂದು ಚಿಹ್ನೆ ಹಾಕ್ತಾರೆ. ಇದನ್ನ ಶೇಕಡ ಅಂತ ಕರಿತೇವೆ ನಾವು. ಆಯ್ತಾ? ಇದ್ರ ಅರ್ಥ ಏನು? 100ರಲ್ಲಿ 20 ಅನ್ನೋದು. ಆಯ್ತಾ? 100ರಲ್ಲಿ 20% ಅಂತ ಹೇಳಿದ್ರೆ 100ರಲ್ಲಿ 20% ಅಂತ ಹೇಳಿದ್ರೆ ಏನು ಅರ್ಥ? 100ಕ್ಕೆ ಸಮ ಎಂದು ಅರ್ಥ. ಸೊ ಇದು ಶೇಕಡ. ಇಲ್ಲಿ ಕೂಡ ನಾವು ಏನ್ ಮಾಡ್ತೇವೆ? ಸಮ ಯಾವುದೇ ಒಂದು ಸಂಖ್ಯೆಯಿಂದ ಭಾಗ ಆಗಿ ಹೋಗುದಾದ್ರೆ ಅದನ್ನ ಭಾಗಿಸ್ತೇವೆ. 2 1 2 5 ಉತ್ತರ ಎಷ್ಟು ಬರ್ತದೆ? 5ನೇ 1 ಉತ್ತರ ಬರ್ತದೆ. 20% ಉತ್ತರ. ಭಿನ್ನರಾಶಿಯಲ್ಲಿ ಬರೆಯುವುದಾದ್ರೆ ಹೀಗೆ ಬರಿಬಹುದು ಅದನ್ನ. ಅರ್ಥ ಆಯ್ತಾ? ನೀವು ಈ ಶೇಕಡವನ್ನ ಎಲ್ಲೆಲ್ಲ ನೋಡಿರ್ತೀರಾ? ಈಗ ನೀವು ನೋಡಿರ್ತೀರಾ 5% ಏನು GST ತೆರಿಗೆಗಳು ಅಂತ ಹೇಳಿ ನೋಡಿರ್ತೀರಾ. 20% ಡಿಸ್ಕೌಂಟ್ ಅಂತ ಹೇಳಿ ನೋಡಿರ್ತೀರಾ ಅಲ್ವಾ? ಇದೆಲ್ಲವೂ ನಾವು ಶೇಕಡಗಳನ್ನ ಯೂಸ್ ಮಾಡುವಂತಹ ಅಂದ್ರೆ ಬಳಸುವಂತಹ ಒಂದೊಂದು ವಿಧಾನ. ಈಗ ನಾವೊಂದು ಪ್ರಶ್ನೆಗೆ ಬರೋಣ. ಹೇಗೆ ಈ ಶೇಕಡವಾರು ಪದ್ಧತಿಯನ್ನ ಮಾಡೋದು ಅಂತ ಹೇಳಿ ನೋಡೋಣ. ನೋಡಿ, ಒಂದು ತರಗತಿಯಲ್ಲಿರುವ 50 ಮಕ್ಕಳಲ್ಲಿ 30 ಹುಡುಗರು. ಹಾಗಾದರೆ ಹುಡುಗರ ಶೇಕಡ ಕಂಡುಹಿಡಿ. ನೋಡಿ, 50 ಮಕ್ಕಳಿದ್ದಾರೆ, 50 ಮಕ್ಕಳು ಇದ್ದಾರೆ. 50 ಮಕ್ಕಳಲ್ಲಿ ಎಷ್ಟು ಹುಡುಗರು ಹೇಳಿದ್ದಾರೆ? 30 ಜನ ಮಕ್ಕಳು ಹುಡುಗರು ಇವರು. ಆಯ್ತಾ? ಹುಡುಗರ ಶೇಕಡವಾರು ಕಂಡುಹಿಡಿಲಿಕ್ಕೆ ಈಗ 2 ಪದ್ಧತಿ ಇದೆ. ಇದರಲ್ಲೊಂದು ಭಿನ್ನರಾಶಿ ಪದ್ಧತಿ ಅಂತ ಇದೆ, ಏಕಾಂಶ ಪದ್ಧತಿ ಅಂತ ಇದೆ. ಈ ಭಿನ್ನರಾಶಿ ಪದ್ಧತಿಯನ್ನ ಮಾಡುವ. ನಾವು ಮೊದಲಿಗೆ 50 ಬರೆಯುವುದು. ಎಷ್ಟು ಟೋಟಲ್ ಏನಿದೆ ನೋಡಿ, ಒಟ್ಟು ಸಂಖ್ಯೆಗಳನ್ನ ಯಾವತ್ತು ನಾವು ಕೆಳಗೆ ಬರೆಯುವುದು. ಆಯ್ತಾ? ಒಟ್ಟರಲ್ಲಿ ಎಷ್ಟು?
30 ಹುಡುಗರಲ್ವಾ, ಅದನ್ನ ಮೇಲೆ ಬರೆಯುವುದು. ಅಂಶ ಯಾವತ್ತು ಮೇಲೆ ಬರೆಯುವುದು. ಆಯ್ತಾ? ಈಗ ಇದರಲ್ಲಿ ನೋಡಿ, ಈಗ ಇದು ಅರ್ಥ ಆಯ್ತಲ್ವಾ ಹೇಗೆ ಬರೆಯುವುದಂತ ಹೇಳಿ ಅರ್ಥ ಆಯ್ತು. ಈಗ ನೋಡಿ, ಇದರ ಅಂದ್ರೆ ಛೇದವನ್ನ 100 ಮಾಡಬೇಕು ನೀವು. 50ಕ್ಕೆ ಎಷ್ಟರಿಂದ ಗುಣಿಸಿದ್ರೆ 100 ಆಗ್ತದೆ? 50 2ಲಿ 100 ಅಲ್ವಾ? ಸೊ ನೀವು 50ಕ್ಕೆ 2ರಿಂದ ಗುಣಿಸುವಾಗ ಮೇಲಿನ ಸಂಖ್ಯೆಗಳಿಗೆ ಕೂಡ 2ರಿಂದ ಗುಣಿಸಬೇಕು. 30 2ಲಿ 60, 52ಲಿ 100. ಈಗ 0ಗೆ 0 ಕ್ಯಾನ್ಸಲ್ ಆಗ್ತದೆ. ಅಥವಾ ಇದನ್ನ ಹೀಗೆ ಮಾಡಬಹುದು. ಹೇಗೆ ಗೊತ್ತಾ? 100 ಅಲ್ವಾ, 100ರಲ್ಲಿ ಎಷ್ಟು ಬಂತು? 60. ಹಾಗಾದ್ರೆ 60% ಏನಾಗ್ತದೆ? ಹುಡುಗರಿದ್ದಾರೆ. ಇದು ಭಿನ್ನ ರಾಶಿ ಪದ್ಧತಿ. ಈಗ ಏಕಾಂಶ ಪದ್ಧತಿ ಹೇಗೆ ಮಾಡುದು? ಏಕಾಂಶ ಪದ್ಧತಿ ಕೂಡ ಸುಲಭವೇ. ಏಕಾಂಶ ಪದ್ಧತಿಯಲ್ಲಿ ನಾವು ಒಟ್ಟು ಸಂಖ್ಯೆಯನ್ನ 50 ಅಂತ ಹೇಳಿ ಬರೆಯುವುದು. ಹಾಗೆ ಮಕ್ಕಳು ಹುಡುಗರೆಷ್ಟು ಇದ್ದಾರೆ ನೋಡಿ ಅದನ್ನ ಮೇಲೆ ಬರೆಯುವುದು, ಮತ್ತೆ 100ಕ್ಕೆ ಗುಣಿಸುವಂತಹದ್ದು. ಆಯ್ತಾ? ಇಲ್ಲಿಗೆ 50ಕ್ಕೆ 50 ಹೋಗ್ತದೆ. 5 1ಲಿ 5 2ಲಿ 10. ಹಾಗಾದ್ರೆ 30 ಗುಣಿಸಿ 2 ಎಷ್ಟು? 60. ಇದರಲ್ಲಿ ಸಹ ಉತ್ತರ ಸೇಮ್ ಬರ್ತದೆ, ಉತ್ತರ ಏನು ಚೇಂಜ್ ಆಗುವುದಿಲ್ಲ. ಆದ್ರೆ ವಿಧಾನಗಳು ಬೇರೆ ಬೇರೆ. ಇದೆರಡು ವಿಧಾನಗಳು ಕೂಡ ನಿಮ್ಗೆ ಏನ್ ಮಾಡ್ಬೇಕು? ಗೊತ್ತಿರಬೇಕು. ಈಗ ನಾವು ಕೆಲವೊಂದು ಪ್ರಶ್ನೆಗಳಿಗೆ ಹೋಗೋಣ. ಮೊದಲಿಗೆ ಈ ಕೆಳಗಿನವುಗಳ ಅನುಪಾತವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನೋಡಿ, 15 ಕಿಲೋಮೀಟರ್ ನಂತಿರುವ ಸೈಕಲ್ನ ಜವ ಹಾಗೂ ಪ್ರತಿ ಗಂಟೆಗೆ 30 ಕಿಲೋಮೀಟರ್ ನಂತಿರುವ ಸ್ಕೂಟರ್ನ ಜವ. ಸೊ ಹೇಗೆ ಬರೆಯುವುದು ಅನುಪಾತದಲ್ಲಿ? 15 ಭಾಗಿಸು ಅನುಪಾತ 30 ಅಂತ ಹೇಳಿ ಬರಿತೇವೆ. ಈ ಎರಡೂ ಸಂಖ್ಯೆಗಳು ಕೂಡ ಯಾವ್ದಾದ್ರು ಒಂದು ಸಂಖ್ಯೆಯಲ್ಲಿ ಭಾಗ ಆಗಿ ಹೋಗ್ತದಾ? ನಮ್ಗೆ ಗೊತ್ತಿದೆ ಅಲ್ವಾ, ಎರಡೂ ಸಂಖ್ಯೆಗಳು ಕೂಡ ಏನಾಗ್ತದೆ? ಯಾವುದೋ ಒಂದು ಸಂಖ್ಯೆಯಲ್ಲಿ ಭಾಗ ಆಗಿ ಹೋಗ್ತದೆ. ಹೇಗೆ ಹೋಗ್ತದೆ? ಈಗ ಕಿಲೋಮೀಟರ್ ಅಂತ ಎರಡೂ ಕೂಡ ಕಿಲೋಮೀಟರ್ ನಲ್ಲಿ ಇರುವ ಕಾರಣ ಬರೆಯೋದು ಬೇಡ, ನಾವು ಡೈರೆಕ್ಟ್ ಆಗಿ ಇರ್ಲಿದು. ಸೊ ಹೇಗೆ ಬರಿತೇವೆ ನಾವು? 15 ಭಾಗಿಸು 30. 15 1ಲಿ 15 2ಲಿ ಉತ್ತರ ಎಷ್ಟು ಬರ್ತದೆ? 1 ಅನುಪಾತ 2 ಅನ್ನೋದು ಉತ್ತರ ಬರ್ತದೆ. ಇದು ಹೇಗಂತ ಗೊತ್ತಾಯ್ತಲ್ವಾ? ಸೊ ನೋಡಿ, ನಮ್ಗೆ 1 ಭಾಗಿಸು 2 ಬಂತು. ನೋಡಿ ತೋರಿಸ್ತೇನೆ ನೋಡಿ, 1 ಭಾಗಿಸು 2 ಬಂತು. ಇದನ್ನ ನಾವು ಅನುಪಾತದಲ್ಲಿ ಹೇಗೆ ಬರಿಬಹುದು? 1 ಅನುಪಾತ 2 ಅಂತ ಹೇಳಿ ಬರಿಬಹುದು. ಈಗ ಇನ್ನೊಂದು ಪ್ರಶ್ನೆ ಇದೆ ಅಲ್ಲಿ, 5 ಮೀಟರ್ ಹಾಗೂ 10 ಕಿಲೋಮೀಟರ್ ಅನ್ನೋದು. ಈಗ ನಾವು ಯಾವ್ದನ್ನಾದ್ರೂ ಒಂದನ್ನ ಮೀಟರ್ಗೆ ಪರಿವರ್ತನೆ ಮಾಡ್ಬೇಕು, ಅಥವಾ ಯಾವ್ದನ್ನಾದ್ರೂ ಒಂದನ್ನ ಕಿಲೋಮೀಟರ್ಗೆ ಪರಿವರ್ತನೆ ಮಾಡ್ಬೇಕು. ಸೊ ನಾವು ಮೀಟರ್ಗೆ ಪರಿವರ್ತನೆ ಮಾಡೋಣ. 5 ಮೀಟರ್ ಹಾಗೆ ಇರ್ಲಿ. ನಮ್ಗೆ ಗೊತ್ತಿದೆ 1 ಕಿಲೋಮೀಟರ್ ಅಂತ ಹೇಳಿದ್ರೆ 1000 ಮೀಟರ್ ಅಲ್ವಾ? 1 ಕಿಲೋಮೀಟರ್ ಅಂತ ಹೇಳಿದ್ರೆ 1000 ಮೀಟರ್. ಹಾಗಾದ್ರೆ 10 ಕಿಲೋಮೀಟರ್ ಅಂತ ಹೇಳಿದ್ರೆ ಎಷ್ಟು? 10,000 ಮೀಟರ್ ಅಲ್ವಾ? 10,000 ಮೀಟರ್ ಆಗ್ತದೆ. ಸೊ 5 ಮೀಟರ್ 5 ಅನುಪಾತ 10,000. ಆಯ್ತಾ? ಸೊ 5 1ಲಿ ಇದನ್ನ ನಾವು ಹೀಗೆ ಕೂಡ ಬರಿಬಹುದು, 5 ಮತ್ತೆ 10,000 ಅಲ್ವಾ? 5 1ಲಿ 5 2ಲಿ 10 ಮತ್ತೆ 1000 ಉಳಿತದೆ. ಸೊ ಇದನ್ನ ಹೀಗೆ ಬರ್ತದೆ. ಅದನ್ನ ಅನುಪಾತದಲ್ಲಿ ಬರೆಯುವುದಾದ್ರೆ 1:2000 ಅಂತ ಹೇಳಿ ಬರಿಬಹುದು. ಈಗ ನೋಡಿ, ನೆಕ್ಸ್ಟ್ ಇದು ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಒಂದು ಪ್ರಶ್ನೆ ಇದೆ. ಈ ಕೆಳಗಿನ ಅನುಪಾತಗಳನ್ನ ಶೇಕಡ ಕ್ರಮದಲ್ಲಿ ಬರೆಯುವಂತಹದ್ದು. ಹೇಗೆ ನಾವು ಶೇಕಡ ಕ್ರಮದಲ್ಲಿ ಬರಿಬಹುದು? ಮೊದಲಿಗೆ ಕೊಟ್ಟಂತ ಅನುಪಾತವನ್ನ ಭಿನ್ನ ರಾಶಿಯಲ್ಲಿ ಬರೆಯೋಣ. ಹೇಗೆ ಬರೆಯುತ್ತೇವೆ? 3/4. ಶೇಕಡಕ್ಕೆ ಗಣಿಸ್ಬೇಕಾದ್ರೆ ನಾವು ಎಷ್ಟರಿಂದ ಗುಣಿಸ್ಬೇಕು? 100ರಿಂದ ಗುಣಿಸ್ಬೇಕು ಅಲ್ವಾ? ಸೊ 4 1ಲಿ 4 2ಲಿ 8, 2 ಉಳಿತದೆ, 20 ಆಗ್ತದೆ. 4 ಎಷ್ಟಲಿ 20? 5ಲಿ 20. ಹಾಗೆ 25 ಆಯ್ತು. ಹಾಗೆ 3 ಗುಣಿಸಿ 25. 3 ಎಷ್ಟಲಿ 25? ಅಥವಾ 3 25 3ಲಿ ಎಷ್ಟು? 75. ಸೊ ಇದು 75% ಆಗ್ತದೆ. ಈಗ ಇದನ್ನ ನೀವು ಶೇಕಡಕ್ಕೆ ಪರಿವರ್ತಿಸ್ಬೇಕು. ಇದು ನಿಮ್ಗೆ ಹೋಮ್ವರ್ಕ್ ಆಯ್ತಾ? ಮಾಡಿ. ಈಗ ಇದಾಯ್ತು ಅಲ್ವಾ? ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. 3ನೇ ಪ್ರಶ್ನೆಗೆ ಬರೋಣ. 3ನೇ ಪ್ರಶ್ನೆ ನೋಡಿ ಮಕ್ಕಳೇ. ಈಗ ಇಲ್ಲಿ ಒಂದು ಸ್ವಲ್ಪ ಇದು ಟ್ವಿಸ್ಟ್ ಇದೆ. ಸುಲಭದು ಮಾಡಿದ್ವಿ. ಇಲ್ಲಿ ಸ್ವಲ್ಪ ಟ್ವಿಸ್ಟ್. ಚಮೇಲಿಯು ತನ್ನಲ್ಲಿರುವ ಹಣದಲ್ಲಿ 75ರಷ್ಟು ಖರ್ಚು ಮಾಡಿದ ನಂತರ ಅವಳ ಬಳಿ ರೂಪಾಯಿ 600 ಉಳಿದಿದ್ದರೆ ಪ್ರಾರಂಭದಲ್ಲಿ ಆಕೆಯ ಬಳಿ ಇದ್ದ ಹಣ ಎಷ್ಟು? ಈಗ ಅಂದ್ರೆ ಚಮೇಲಿಯಲ್ಲಿ ಎಷ್ಟು ಖರ್ಚು ಮಾಡ್ತಾಳೆ?
ನಾವು ಬರೀವ ಶೇಕಡ, ಖರ್ಚು ಮಾಡಿದ ಹಣದ ಶೇಕಡ ಅಥವಾ ಖರ್ಚು ಮಾಡಿದ ಹಣ, ಆಯ್ತಾ? ಖರ್ಚು ಮಾಡಿದ ಮೊತ್ತ ಅಥವಾ ಶೇಕಡ ಅಂತ ಇರ್ಲಿ. ಶೇಕಡ ಎಷ್ಟು ಶೇಕಡ ಅವಳು ಖರ್ಚು ಮಾಡ್ತಾಳೆ? 75% ಹಣವನ್ನ ಖರ್ಚು ಮಾಡ್ತಾಳೆ. ಹಾಗಾದ್ರೆ ಉಳಿದ ಹಣ ಎಷ್ಟು ಅಲ್ವಾ? ಉಳಿದ ಮೊತ್ತ ಕೊಟ್ಟಿದ್ದಾರೆ, ಆದ್ರೆ ಉಳಿದ ಶೇಕಡ ಎಷ್ಟಿರ್ಬೋದು? ಉಳಿದ ಹಣದ ಶೇಕಡ ಎಷ್ಟು ಅಂತ ಹೇಳಿ ನಾವು ಕಂಡುಹಿಡಿಬೇಕು. ಈಗ ಅವಳಲ್ಲಿ ಇದ್ದ ಹಣ 100% ಅಂತ ಇದ್ರೆ ಅವಳು ಖರ್ಚು ಮಾಡಿದ ಹಣ, ಒಟ್ಟು ಖರ್ಚು ಮಾಡಿದ ಹಣದ ಶೇಕಡ, ಖರ್ಚು ಮಾಡಿದ ಹಣದ ಶೇಕಡ, ಆಯ್ತಾ? 100ರಲ್ಲಿ ಅವಳು ಎಷ್ಟು ಖರ್ಚು ಮಾಡ್ತಾಳೆ? 75% ಖರ್ಚು ಮಾಡ್ತಾಳೆ. ಹಾಗಾದ್ರೆ ಎಷ್ಟು ಅವಳಲ್ಲಿ ಉಳ್ದದು? 25% ಹಣ ಉಳಿಯಿತು. ಈಗ ನಮಗೆ ಒಟ್ಟು ಹಣ ಎಷ್ಟು ಅಂತ ಗೊತ್ತಿಲ್ಲಲ್ಲ, ನಾವದನ್ನ ಒಟ್ಟು ಹಣವನ್ನ ಎಕ್ಸ್ ಅಂತ ಹೇಳಿ ತಗೊಳ್ಳೋಣ. ಒಟ್ಟು ಮೊತ್ತ ಅಥವಾ ಒಟ್ಟು ಇದ್ದ ಹಣ ಅಂತ ನಮ್ಗೆ ಗೊತ್ತಿಲ್ಲ, ಅದನ್ನ ಎಕ್ಸ್ ಅಂತ ಹೇಳಿ ತಗೊಳ್ಳೋಣ. ಹಾಗಾದ್ರೆ ಉಳಿದ ಹಣ ಎಷ್ಟು ಅವಳಲ್ಲಿ? ಎಷ್ಟು ಹಣ ಉಳಿದಿದೆ? ಉಳಿದ ಹಣ ಅಥವಾ ಉಳಿದ ಹಣದ ಮೊತ್ತ ಅಂತ ಕೂಡ ಆಗ್ತದೆ, 600 ರೂಪಾಯಿ. ಅವಳ ಹತ್ರ 600 ರೂಪಾಯಿ ಉಳಿಯಿತು. ಈಗ ಅವರ ಹತ್ರ ಕೇಳಿದೇನು? ಅವಳ ಉಳಿದ ಹಣದ ಶೇಕಡ ಎಷ್ಟು ಅಂತ ಹೇಳಿ. ಹಾಗಾದರೆ ಉಳಿದ ಹಣದ ಶೇಕಡ, ಆಯ್ತಾ? ಉಳಿದ ಹಣದ ಶೇಕಡ, ಶೇಕಡಕ್ಕ ನೋಡಿ ಸಣ್ಣ ಕಾಲ್ವಾ, ಶೇಕಡ ಎಷ್ಟು ಅನ್ನೋದು ನೋಡ್ಬೇಕು. ಈಗ ಉಳಿದ ಹಣ ಭಾಗಿಸು ಒಟ್ಟು ಮೊತ್ತ ಗುಣಿಸು 100 ಅಲ್ವಾ? ಈಗ ಉಳಿದ ಹಣದ ಶೇಕಡ ಎಷ್ಟು ನಾವು ಆಗಲೇ ಕಂಡು ಹಿಡಿದಿದ್ದೇವೆ, 25%. ಅಂದರೆ ಉಳಿದ ಹಣ ಎಷ್ಟು? 600. ಒಟ್ಟು ಮೊತ್ತ ಎಷ್ಟು? ಎಕ್ಸ್ ಗೊತ್ತಿಲ್ಲ ನಮಗೆ, ಗುಣಿಸು 100. ಈಗ ನಮ್ಗೆ ಎಕ್ಸ್ ಅನ್ನ ಕಂಡು ಹಿಡಿಬೇಕಲ್ವಾ? ಈಗ ನಾವೇನ್ ಮಾಡುವ ಅಂತ ಹೇಳಿದ್ರೆ ಎಕ್ಸ್ ಅನ್ನ ಆಚೆಗೆ ಕಳಿಸುವ. ನೋಡಿ ಇದನ್ನ ನೆಕ್ಸ್ಟ್ ಇಲ್ಲಿ ಬರಿತೇನೆ, 25ಅನ್ನ ಈಚೆಗೆ ಕಳಿಸುವ. ಸೊ ಎಕ್ಸ್ ಇಲ್ಲಿ ಬರ್ತದೆ, 600 ಮೇಲೆ ಇದೆ, ಹಾಗೆ 25 ಕೆಳಗೆ ಬರ್ತದೆ, ಇಲ್ಲಿ 100 ಉಳಿದಿದೆ. 25 ಒಂದ್ಲಿ, 25 ಎಷ್ಟ್ಲಿ? 4ಲಿ. 600 ಗುಣಿಸು 4 ಎಷ್ಟಾಗ್ತದೆ? 6 4 24, 2 0 0. ಹಾಗಾದ್ರೆ ಎಷ್ಟು ರೂಪಾಯಿ ಅವಳ ಹತ್ರ ಹಣ ಉಳಿದಿತ್ತು ಅಂದ್ರೆ ಅವಳ ಇದ್ದ ಹಣ ಎಷ್ಟು? 2400 ರೂಪಾಯಿ ಅವಳಲ್ಲಿದ್ದ ಹಣ. ಇದು 3ನೇ ಪ್ರಶ್ನೆಗೆ ಉತ್ತರ. ಇದಿಷ್ಟು ಇವತ್ತಿನ ತರಗತಿಯಲ್ಲಿ. ಈ ತರಗತಿ ನಿಮ್ಗೆ ಇಷ್ಟ ಆದ್ರೆ ಅಥವಾ ಈ ಪಾಠ ನಿಮ್ಗೆ ಖುಷಿ ಆಯ್ತು, ಅರ್ಥ ಆಯ್ತು ಅಂತ ಇದ್ರೆ ನೀವೇನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಿದೆ ನಿಮಗೆ. ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಬೇಕು, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಬೇಕು, ಒಂದು ಲೈಕ್ ಕೊಡಬೇಕು, ಹಾಗೆ ನಿಮ್ಗೆ ಏನ್ ಅನ್ನಿಸ್ತದನ್ನೆಲ್ಲವನ್ನ ಕಮೆಂಟ್ ಮೂಲಕ ಏನ್ ಮಾಡಬೇಕು? ತಿಳಿಸ್ಬೇಕು. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ, ಹೊಸ ಪಾಠ ನೋಡ್ತಾ ಇದ್ದೀರಿ ಅಥವಾ ವಿಡಿಯೋ ಹೊಸತು ನೋಡ್ತಾ ಇದ್ದೀರಿ, ಅವರೆಲ್ಲ ಏನ್ ಮಾಡಬೇಕು? ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಬೆಲ್ ಬಟನ್ ಒತ್ತಬೇಕು. ಯಾಕೆ ಹೇಳಿದ್ರೆ ನೆಕ್ಸ್ಟ್ ಬಂದ ವಿಡಿಯೋ ನಿಮಗೆ ಅದರ ನೋಟಿಫಿಕೇಶನ್ ಸಿಗ್ತದೆ, ಡೈರೆಕ್ಟ್ ಆಗಿ ನಿಮಗೆ ಮೆಸೇಜ್ ರೂಪದಲ್ಲಿ ಬರ್ತದೆ. ಸೊ ಇದಿಷ್ಟು ಇವತ್ತಿನ ತರಗತಿಯಲ್ಲಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.